ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭೂಮಿಕಾ ಮತ್ತು ಸೃಜನ್ ಇಬ್ಬರು ಕೂಡ ಇಲ್ಲಿ ಮತ್ತೆ ಏನಾದರೂ ಮಾತಾಡ್ತಾಳ ಶಕುಂತ್ಲಾ ಅಂತ ಕಾಯ್ತಾ ಇರಬೇಕಾದ್ರೆ ಜಯದೇವು ಮತ್ತೆ ಶಕುಂತ್ಲಾಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು ಮಾಮ್ ಇವತ್ತೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತು ರಾತ್ರಿ ನನ್ನ ಕಡೆ ಒಬ್ಬ ಹುಡುಗ ಮನೆಗೆ ಬರ್ತಾನೆ. ಅವನು ಒಳಗೆ ಬರಬೇಕು ಅಂದರೆ ನಿನ್ನ ಸಹಾಯನೂ ಕೂಡ ಬೇಕು ಅಲ್ವಾ, ಅದಕ್ಕೇನೆ ಕಾಲ್ ಮಾಡಿದ್ದು ಅಂದಿದ ತಕ್ಷಣ ಏನು ಹೇಳ್ತಾ ಇದೆಯಾ ಜೈ, ಏನು ಮಾಡೋಕೆ ಹೊರಟಿದ್ಯಾ ಅಂತ ಶಕುಂತ್ಲಾ ಕೇಳ್ತಾಳೆ. ತುಂಬ ಸಿಂಪಲ್ ಅಮ್ಮ, ಇವತ್ತು ನನ್ನ ಕಡೆ ಬರೋ ಹುಡುಗ ಇದ್ದಾನೆ ಅಲ್ವಾ, ಆ ಮಗುಗೆ ಒಂದು ಗತಿನ ಕಾಣಿಸ್ತಾನೆ. ಇವತ್ತು ಮಾತ್ರ ಆ ಮಗು ನಮ್ಮಿಂದ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂದಿದ ತಕ್ಷಣ ಭೂಮಿಕಾಗಂತೂ ತುಂಬಾ ಭಯ ಶುರುವಾಗ್ಬಿಡುತ್ತೆ. ಸರಿ ಆಯಿತು, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ಯಾವ ಟೈಮಿಗೆ ಅಂತ ನನಗೆ ಮೆಸೇಜ್ ಮಾಡು ಅಂತ ಹೇಳ್ಬಿಟ್ಟು ಈ ಕಡೆ ಶಕುಂತ್ಲಾ ಅಂತೂ ಫುಲ್ ಖುಷಿಯಾಗಿ ಓಡಾಡ್ತಾ ಇರ್ತಾಳೆ. ಆವಾಗ ಸೃಜನ್ ಕೂಡ ಏನು ಮೇಡಮ್ ಇವರಿಬ್ಬರು ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ, ಆಗಿದ್ರೆ ಮಗುಗೇನಾದರೂ ಅಪಾಯ ಆಗುತ್ತಾ, ಮಗುನ ಯಾವ ರೀತಿ ಕಾಪಾಡ್ಕೊಳ್ಳೋದು, ಗೌತಮ್ ಸರ್ಗೆ ಹೋಗಿ ಇರೋ ವಿಚಾರನ ಹೇಳ್ಬಿಡೋಣ ಅಂದಿದ ತಕ್ಷಣ ಬೇಡ ಸೃಜನ್, ಆ ರೀತಿ ಆಗೋದು ಬೇಡ, ನಾವು ವಿತೌಟ್ ಪ್ರೂಫ್ ಹೋಗಿ ಗೌತಮ್ ಮುಂದೆ ಏನೇ ಹೇಳಿದ್ರು ಕೂಡ ಅವರು ನಂಬೋದಿಲ್ಲ. ಎಷ್ಟೋ ವಿಚಾರಗಳು ಕಣ್ಮುಂದೆ ನಡೆದ್ರೂ ಕೂಡ ಅದರಿಂದ ಅತ್ತೆ ತುಂಬ ಸುಲಭವಾಗಿ ತಪ್ಪಿಸ್ಕೊಂಡಿದ್ದಾರೆ. ಇವತ್ತು ಗೌತಮ್ ಅವರ ಹತ್ರ ಮಾತಾಡೋದು ಬೇಡ, ಆದಷ್ಟು ನಾವೇ ಮಗುನ ಕಾಪಾಡ್ಕೋಬೇಕು ಅಂತ ಹೇಳ್ತಾಳೆ. ನೋಡೋರು ಇವತ್ತು ರಾತ್ರಿ ಯಾವುದೇ ಕಾರಣಕ್ಕೂ ಮಲಗೋದು ಬೇಡ, ನೀನು ಆಚೆ ಕಡೆ ನಿಂತ್ಕೊಂಡು ಯಾರು ಬರ್ತಾರೆ ಅಂತ ನೋಡ್ತಾ ಇರೋ, ಒಳಗಡೆ ಇದ್ದ ಮಗುನ ನಾನು ನೋಡ್ಕೊಳ್ತೀನಿ ಅಂದಿದ ತಕ್ಷಣ ಸೃಜನ್ ಕೂಡ ಒಪ್ಕೊಳ್ತಾನೆ. ಇನ್ನು ರಾತ್ರಿ ಕೂಡ ಆಗುತ್ತೆ. ಈ ಕಡೆ ಸೃಜನ್ ಕೂಡ ಹೊರಗಡೆ ಕಾಯ್ತಾ ಇರ್ತಾನೆ, ಯಾರು ಬರ್ತಾ ಇರ್ಬೋದು ಅಂತ ನೋಡ್ತಾ ಇರಬೇಕಾದ್ರೆ ಭೂಮಿಕಾ ಕೂಡ ಇಲ್ಲಿ ಮನೆ ತುಂಬ ನೋಡ್ತಾ ಇರ್ತಾಳೆ. ಆವಾಗ ಶಕುಂತ್ಲಾ ಬೇಕು ಅಂತಾನೆ ಭೂಮಿ ಹತ್ರ ಬಂದ್ಬಿಟ್ಟು ಏನು ಭೂಮಿ ಇನ್ನೂ ನಿದ್ದೆ ಬಂದಿಲ್ವಾ ಅಂತ ಕೇಳ್ತಾಳೆ. ಆವಾಗ ಭೂಮಿಕಾ ಕೂಡ ಇಲ್ಲ ಅತ್ತೆ ಅಂದಿದ ತಕ್ಷಣ ಭೂಮಿಕಾ ಏನು ಪತ್ತೆದಾರಿ ಕೆಲಸ ಮಾಡ್ತಾ ಇದೆಯಾ, ಏನು ಸ್ಪೈ ಕ್ಯಾಮ್ರಾ ಥರ ಓಡಾಡ್ತಾ ಇದೆಯಾ ಅಂದಿದ ತಕ್ಷಣ ಭೂಮಿಕಾಗಂತೂ ಶಾಕ್ ಆಗಿಬಿಡುತ್ತೆ. ಏನು ಮಾತಾಡ್ತಾ ಇದ್ದೀರಾ ಅತ್ತೆ ಅಂದಿದ ತಕ್ಷಣ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿನ್ನ ಮಗುಗೆ ಏನಾದರೂ ಆಗ್ಬಿಡುತ್ತೆ ಅಂತ ತಾನೇ ನಿದ್ದೆ ಮಾಡ್ದೇನೆ ಓಡಾಡ್ತಾ ಇರೋದು ಅಂದಿದ ತಕ್ಷಣ ಹಾಗಿದ್ರೆ ನಿಮಗೆ ಎಲ್ಲ ಗೊತ್ತಿದ್ರೂ ಕೂಡ ಇದೇ ನಡಿಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಲ್ವಾ ಅಂತ ಹೇಳಿದಾಗ ನನ್ನ ಮಗ ಜಯದೇವ್ ಏನೇ ಮಾಡೋದಿದ್ರೂ ಕೂಡ ಈ ಶಕುಂತ್ಲಾ ಪರ್ಮಿಷನ್ ತಗೊಂಡೇ ಮಾಡೋದು, ನಾನು ಮಾಡು ಅಂದರೆ ಮಾತ್ರ ನನ್ನ ಜೈ ಆ ಕೆಲಸನ ಮಾಡೋದು ಅಂದಿದ ತಕ್ಷಣ ಆಗಿದ್ರೆ ಇಷ್ಟು ದಿನ ಜಯದೇವ್ ಅವರು ಮಾಡಿರೋ ಎಲ್ಲ ಕುತಂತ್ರ ಕೆಲಸದಲ್ಲೂ ಕೂಡ ನಿಮ್ಮ ಕೈವಾಡ ಇದೆ ಅಂತ ಆಯಿತು ಅಂದಿದ ತಕ್ಷಣ ಹೌದು ನನ್ನ ಮಗ ಒಬ್ಬನೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾನು ಹೇಳೋ ಮಾತನ್ನೇ ನನ್ನ ಮಗ ಕೇಳೋದು ಅಂದಿದ ತಕ್ಷಣ ನೀವು ಇಷ್ಟು ಕೆಟ್ಟೋರು ಅಂತ ಗೊತ್ತಿರಲಿಲ್ಲ, ಇವತ್ತೇ ನಿಮಗೊಂದು ಪಾಠ ಕಲಿಸ್ತೀನಿ ಅಂದಿದ ತಕ್ಷಣ ಏನು ಗೌತಮ್ ಹತ್ರ ಹೋಗಿ ಎಲ್ಲ ಸತ್ಯನೇ ಹೇಳ್ತೀಯ, ಹೋಗು ಇವಾಗೇ ಹೋಗಿ ಹೇಳು ಅಂದಿದ ತಕ್ಷಣ ನೋಡ್ತಾ ಇರಿ ಇವತ್ತೊಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ತುಂಬಾ ಕೋಪ ಮಾಡಿಕೊಂಡು ಬರ್ತಾಳೆ. ಆದರೆ ಶಕುಂತ್ಲಾ ಅಂತೂ ಫುಲ್ ಆ್ಯಟಿಟ್ಯೂಡಲ್ಲಿ ನಗ್ತಾ ಇರ್ತಾಳೆ. ಹಾಗಿದ್ರೆ ಶಕುಂತ್ಲಾ ನಿಜವಾಗ್ಲೂ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ನೋಡಬೇಕು. ಈ ಕಡೆ ಭೂಮಿ ಕೂಡ ಕೋಪನ ತಡೆಯೋಕ್ಕಾಗ್ದೇನೆ ಗೌತಮ್ ಹತ್ರ ಬಂದುಬಿಟ್ಟು ನಾನು ನಿಮ್ಮ ಹತ್ರ ಒಂದು ವಿಚಾರನ ಮಾತಾಡಬೇಕು ಅಂತ ಹೇಳ್ತಾಳೆ. ಏನು ಹೇಳಿ ಭೂಮಿಕಾ ಅಂತ ಕೇಳಿದ ತಕ್ಷಣ ನೋಡಿ ನಾವು ಅಂದ್ಕೊಂಡಿರೋ ಹಾಗೆ ಜಯದೇವು ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ, ಅವರಿದ್ದ ನಮ್ಮ ಮನೆಗೆ ಅಪಾಯ ತಪ್ಪಿದ್ದಲ್ಲ ಅಂದಿದ ತಕ್ಷಣ ಏನು ಮಾತಾಡ್ತಾ ಇದ್ದೀರಾ ಭೂಮಿಕಾ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಈ ಕಡೆ ಭೂಮಿಕಾ ಹಿಂದೆ ಮುಂದೆ ನೋಡ್ದೇನೆ ಜಯದೇವ್ ಮತ್ತು ಅವರಮ್ಮ ಇಬ್ಬರು ಕೂಡ ಮಾತಾಡಿರ್ತಾರೆ ಅಲ್ವಾ, ಆ ರೆಕಾರ್ಡಿಂಗ್ನ ಗೌತಮ್ ಕೈಗೆ ಕೊಟ್ಟೇ ಬಿಡ್ತಾಳೆ. ಗೌತಮ್ ಕೂಡ ಅದನ್ನು ಪ್ಲೇ ಮಾಡಿದ ತಕ್ಷಣ ಇವತ್ತು ಗೋಡಮ್ಗೆ ಭೂಮಿಕಾನ ಕರೆಸ್ಕೊಳ್ತೀನಿ, ಅಲ್ಲಿ ಆ ಕತೆ ಅವಳ ಕತೆನ ಮುಗಿಸ್ತೀನಿ ಅಂತ ಹೇಳಿರ್ತಾನೆ ಅಲ್ವಾ, ಅದು ರೆಕಾರ್ಡ್ ಆಗಿರುತ್ತೆ. ಅದನ್ನು ಗೌತಮ್ ಕೇಳಿಸ್ಕೊಂಡು ಫುಲ್ ಶಾಕ್ ಆಗಿಬಿಡ್ತಾನೆ. ಹಾಗಿದ್ರೆ ಜಯದೇವ್ ಮತ್ತು ಶಕುಂತಲಾ ಇಷ್ಟು ಸುಲಭವಾಗಿ ಗೌತಮ್ ಮುಂದೆ ಸಿಕ್ಕಾಕೊಳ್ತಾರ ಅನ್ನೋದು ನನಗೂ ಕೂಡ ಡೌಟು. ಆಗಿದ್ಮೇಲೆ ಗೌತಮ್ ಮುಂದೆ ಶಕುಂತಲಾ ಯಾವ ರೀತಿ ನಾಟಕ ಮಾಡಿ ಇದನ್ನು ಮತ್ತೆ ಬೇರೆ ದಾರಿಗೆ ತಗೊಂಡೋಗ್ತಾರೆ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಪ್ರೋಮೋ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.